நிஷா, உங்களுக்கு என்ன பிரேமம் படிவிட்டு சாட்டு போட்டு துடும் മനസ്സിലായോ? അരുൺ, ഞാനെങ്കിൽ കണ്ടിട്ടും മഞ്ജിട്ടും പ്രേമമുണ്ടും മഞ്ജു മാസ്റ്റർ ഉണ്ടും నాకు ప్రేమముంటుం മനസ്സിലായോ? ಆ ಡೈಲಾಗ್ ಇಂದ ಒಂದ್ ಸ್ವಲ್ಪ ರಿಪ್ಲೈ ಮಾಡ. ರಿವೈಂಡ್. ಸಾಕು ಈಗ ಪ್ಲೇ ಮಾಡು, ನಾ ಡಬ್ಬಿಂಗ್ ಮಾಡ್ತೀನಿ. ಓಕೆ ಸರ್, ಪ್ಲೇ. ದಿಶಾ, ನೀನು ನೋಡಿದ ತಕ್ಷಣನೇ ನಾನು ಪ್ರೀತಿಯಲ್ಲಿ ಬಿದ್ದೋಗ್ಬಿಟ್ಟೆ. ನೀನ್ ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಅದ್ ಎಷ್ಟು ಅರ್ಥ ಆಯ್ತಾ ಅಂತವನೇ. ಅರ್ಥ ಆಯ್ತಾ? ಲೇ, ಒಂದೇ ಅರ್ಥ ಆಯ್ತಾ ಕಣಲೆ. ಈಗ ಹೀರೋಯಿನ್ ನೀ ಮಾಡಮ್ಮ. ಅರುಣ್, ನಾನು ಅಷ್ಟೇ ನಿನ್ನ ಪ್ರೀತಿಯಲ್ಲಿ ಬಿದ್ದ್ಬಿಟ್ಟಿದ್ದೀನಿ ಅರುಣ್. ನಾನು ನಿನಗೆ ಮನಸ್ಸೇ ಕೊಟ್ಬಿಟ್ಟಿದ್ದೀನಿ ಅರುಣ್. ನೀನು ಅಷ್ಟೇ ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು. ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ ಪ್ರೀತಿ ಒಪ್ಕೊತೀನಿ ಅಂತ. ನೀನು ಕೇಳ್ತಾನಲ್ಲ ಮೈಲು. ನೆಕ್ಸ್ಟ್ ಸೀನ್ ಏನಮ್ಮ? ನೆಕ್ಸ್ಟ್ ಸೀನು, ಹೀರೋ ಅಪ್ಪ ಸತ್ತೋಗಿರ್ತಾನೆ. ಹೀರೋ ಅಳ್ತಾ ಇರ್ತಾನೆ. ಹೀರೋಯಿನ್ ಬಂದು ಸಮಾಧಾನ ಮಾಡ್ಬೇಕು. ಸಕ್ಕತ್ತಾಗಿದೆ ಕಣ ಸೀನು, ಸೂಪರ್. ಹಾಕು. ಓಕೆ, ಪ್ಲೇ. ಮ್ಯೂಸಿಕ್ ಹಾಕ್ಸಿದ್ವಿ ತಾನೆ, ಡೈಲಾಗ್ ಇನ್ ತಗೊಳ್ಳೋ. உப்பா இட்டுடு ஒடவிட்டு நீ எங்கிட்டு போயிட்டு இந்த மனுஷாயிட்டு ஏறி விட்டு வரும். இந்த பாட்டுல ஆச்சு மணிக்கு வெட்டி கிச்சு கொடுக்கா. ಅರುಣ್, ನೀನಂ ಅವನಂ ಅವರಂ ಕಟೇರಂ ಇಖಲಕ ವಡಿಕಡ ಪಾಡಂ ಅವರಂ ಯೂರಂ ಚೂನ. ಏನ್ ಗ್ಯಾಸ್ಟಿಕ್ ಏನೋ ಅಮ್ಮನ್ಗೆ? ಅಂತಲ್ಲ. ಏ, ಆ ಡೈಲಾಗ್ ಇಂದ ಪ್ಲೇ ಮಾಡೋಣ ಅಂತ. ಓಕೆ, ರಿವೈಂಡ್. ಸಾಕ್ ಅಪ್ಪ, ನೀ ಸತ್ತೋಗ್ಬಿಟ್ಟಿದ್ಯಾ. ಈಗ ಏನ್ ಮಾಡಕ್ಕಾಯ್ತದೆ? ತಗೊಂಡೋಗಿ ನೀನ್ ಹೆಣನ. ಸರ್, ಅರ್ಥ ಆಗಲ್ಲ ನಿಮ್ಗೆ? ಪ್ರಾಪರ್ಟಿನ ಹೊಡೆದಾಕ್ತಿಯಲ್ಲ ನಿಮ್ಮ ಅಪ್ಪ ತಂದು ಕೊಡ್ತಾರ. ಪ್ರಾಪರ್ಟಿ ನನ್ನ ಮಗ. ಯಾರು ನಗ್ತಾ ಇಲ್ಲ, ಜೋಶ್ ಇರ್ಲಿ ಅಂತ. ನೀನ್ ಜೋಸಕ್ ನಾನು. ಇವಾಗ ಏನು ನೆಕ್ಸ್ಟ್? ಸರ್, ನೆಕ್ಸ್ಟ್ ಸೀನ್ ಅಲ್ಲ ಸರ್, ಸಾಂಗು. ಹೀರೋ ಹೀರೋಯಿನ್ ಆಗ್ತಾನೆ ಮದ್ವೆ ಆಗಿರ್ತಾರೆ. ಹನಿಮೂನ್ಗಂತ ಕಾಶ್ಮೀರ್ಗೆ ಹೋಗಿರ್ತಾರೆ. ಕಾಶ್ಮೀರದಲ್ಲಿ ರೊಮ್ಯಾಂಟಿಕ್ ಸಾಂಗು. ಆಕ್ಚುಲಿ ಸಿನಿಮಾದಲ್ಲಿ ಇದೇ ಕಣ ಸಕ್ಕತ್ತಾಗಿದೆ. ಇದು ಮೊದ್ಲೇ ಹಾಕದಲ್ವೇನೋ ಸಕ್ಕತ್ತಾಗಿತ್ತು. ಫಸ್ಟ್ ಟೈಮ್ ಇಬ್ಬರಿಗೂ ಸಾಂಗ್ ಆಡಕ್ಕೆ ಹೇಳಿದ, ಆಡೋಣ ರೀ. ಇಲ್ಲ ಪರವಾಗಿಲ್ಲ, ಕೆರಿ ಬಾ. ಓಕೆ, ಆಡ್ತೀವಿ ಕಣ. ಅಪ್ಪ, ಮಹಾನಟಿ ಮಹಾಸಂಗಮನ ನೀನ್ ಒಬ್ನೇ ಕಣಪ್ಪ ಕರೆಕ್ಟ್ ಯೂಸ್ ಮಾಡ್ತಾ ಇರೋದು. ಅದು ನಿಜಾನೇ. ಮುಚ್ಕೊಂಡು ಹೋಗ್ ಪ್ಲೇ. ಯಾವತ್ತಾದ್ರೂ ಆರ್ಟಿಸ್ಟು ಟಿವಿ ಬಿಟ್ಬಿಟ್ಟು ಆಚಕ್ ಬಂದಾರಲ್ಲ, ಎಲ್ಲಿಗೆಲ್ಲ ಹೋಯ್ತಾ ಇದೆಯಾ? ಮಾಡ್ಕೊಳ್ಳಿ, ನೀನೊಬ್ಳೆ ಪಾತ್ರ ಮಾಡ್ಕೊಳ್ಳೋ. ಎಲ್ಲ ಕರೆದ್ಬಿಟ್ಟು ನನ್ನ ಮಗನೇ ಅವಮಾನ ಮಾಡ್ತೀಯ ನಮ್ಗೆ. ಆಯ್ತು, ಎಲ್ಲಿಗೆ ಹೋಯ್ತಾ ಇದೆಯಾ? ನೈಂಡಳ್ಳಿಗೆ. ನೀ ಎಲ್ಲಿಗೆ ಹೋಯ್ತಾ ಇದೆಯಮ್ಮ? ಮಾತಾಯ್ತನಳ್ಳಿಗೆ. ಯಾರಮ್ಮ ನಿಮ್ ಯಜಮಾನ್ರು? ಮಂಜು ಮಾಸ್ಟರ್. ಅವ್ನು ನೋಡ್ತಾ ಡ್ಯಾನ್ಸ್ ಅಲ್ಲಿ ಸಾಯಿಸ್ತಾನೆ, ನೀನ್ ಬಂದಿಲ್ ಸ್ಕಿಟ್ ಅಲ್ಲಿ ಸಾಯಿಸ್ತೀಯ. ಸಾಂಗ್ ಓಕೆನೇನಾ? ಓಕೆ ಸರ್. ನೆಕ್ಸ್ಟ್ ಸೀನ್ ಏನು ಸರ್? ಲಾಸ್ಟ್ ಸೀನು. ಹೀರೋ ಮನೆಗೆ ಲೇಟ್ ಆಗಿ ಬರ್ತಾ ಇರ್ತಾನೆ. ಹೆಂಡತಿಗೆ ಅನುಮಾನ ಬಂದು ಕೋಪದಿಂದ ಜಗಳ ಮಾಡ್ತಾಳೆ ಸರ್. ಬೇಡ ಈ ಸೀನ್ ಬೇಡ ನಂಗೆ ಬೇಕು. ಬೇಡ ಬೇಕೇ ಬೇಕೆ ನಿಂಗೆ? ಹೌದು. ಕೈ ಕುಡಿಲಿ. ಓಕೆ, ಪ್ಲೇ ಮಾಡಿ. ಪ್ಲೇ. நிஷா, உங்களுக்கு ஆபீஸ் லேட் பண்றீங்க. அருள், எந்தம் நீந்தோம் கோச்சதாம் பச்சதாம் எந்த பச்ச போடதாம் நீ ஆகலம் ನಾನು ಆಗಲಂ ಹೇಳಿಯಂ. ಒಂದು ನಿಮಿಷ ಪಾಸ್ ಮಾಡು. ಪಾಸ್. ಇವ್ನು ಯಾರಲ್ಲ ಇವನು? ಸರ್, ಹೇಗೆ ಅವನು
ಕರೆಕ್ಟ್ ನೋಡು, ಪ್ರಶ್ನೆ. ಅಪ್ಪ ಸತ್ತಾಗ ಬಂದ ನಾ ಏನೋ Correct. ಜೂನಿಯರ್ ಆರ್ಟಿಸ್ಟ್ ಅನ್ಕೊಂಡಿದ್ದೆ. ಆಮೇಲೆ ಲವ್ ಸೀನಲ್ಲಿ ಬಂದ ಪಾರ್ಕ್ ಹತ್ರ ಯಾರೋ ಓಡಾಡ್ತವ್ರೆ ಅನ್ಕೊಂಡಿದ್ದೆ. ಹೌದು. ಆ ಸಾಂಗಲ್ಲೂ ಬಂದು ಯಾರ್ಲ ಇವನು ಸರ್ ಹಂಗೆಲ್ಲ ಕೇಳ್ಬೇಡಿ, ಅವ್ರು ನಮ್ಮ ಪ್ರೊಡ್ಯೂಸರು. ಪ್ರೊಡ್ಯೂಸರ್ ಏನೋ ಮಾಡ್ತಾವನಲ್ಲಿ. ಶೂಟಿಂಗ್ ಹೆಂಗ್ ನಡೀತಾ ಇದೆ, ಆರ್ಟಿಸ್ಟ್ ಹೆಂಗ್ ಆಕ್ಟ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ದಾರೆ. ಆಯ್ತು ಪ್ಲೇ ಮಾಡಿ, ಡಬ್ಬಿಂಗ್ ಮಾಡ್ತೀನಿ ನೋಡು. ನಾನು ಆಫೀಸಿಂದ ಲೇಟಾಗಿ ಬಂದೆ ಚಿನ್ನು. ಅರುಣ್, ನನಗ್ ನಿನ್ ಮೇಲೆ ತುಂಬಾ ದಿನದಿಂದ ಅನುಮಾನ ಇತ್ತು. ರಾತ್ರಿ ಮನೆ ಕರೆಕ್ಟಾಗಿ ಬರ್ತಾ ಇಲ್ಲ, ಊಟದ ಟೈಮಿಗೆ ಸರಿಯಾಗೂ ಬರ್ತಾ ಇಲ್ಲ, ಜೊತೆಗೆ ನಾಲ್ಕು ಮದ್ವೆ ಮಾಡ್ಕೊಂಡಿದ್ಯಾ ಅನ್ನೋದೆಲ್ಲ ವಿಷಯ ಕೇಳ್ಪಟ್ಟೆ. ಬೈಲಿ ಅಲ್ಲೇನು ಓವರ್ಲ್ಯಾಪ್ ಮಾಡ್ತಾ ಇದ್ದೆ ಅವ್ರನ್ನ? ಇಲ್ಲ, ಇವಾಗ ವಿಚಾರ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ಯಾ, ಯಾಕೆ ಮನೆಗೆ ಬರ್ತಾ ಇಲ್ಲ? ಒಂದ್ ನಿಮಿಷ ಅವರು, ನಾನು ಎಲ್ಲಿಗಾರ ಹೋಯ್ತೀನಿ, ನಾ ಏನಾರ ಮಾಡ್ಕತೀನಿ, ನಿನ್ಗೆ ಯಾಕೆ ಬೇಕು? ನಿನ್ನ ಸಾಕಕ್ಕೋಸ್ಕರ ನಾನು ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ಗೊತ್ತೇನೆ ನಾನು. ಏಯ್ ಚೇಟ, ಏನೇನ್ ಮಾಡ್ತೀಯ ಮಾಡು. ಎಲ್ಲಿಗೋಯ್ತಾ ಇದೆಯಪ್ಪ? ಹೊಸ್ಕೆರಳ್ಳಿ. ಮಾತಾಡ್ನಲ್ಲಿ ಅಯ್ಯೋ ಚಿನ್ನು, ನಾನು ಲೇಟಾಗಿ ಬಂದಿದ್ದೆ. ಲಿಪ್ಸಿಂಗ್ ಮಾಡ್ಲಾ? ಚಿನ್ನು, ನಾನು ಲೇಟಾಗಿ ಬಂದಿದ್ದೀನಿ. ಹುಡ್ಕಂ. ಅರುಣ್, ನೀನು ಯಾಕೆ ಲೇಟಾಗಿ ಬರ್ತಿದ್ಯಾ? ಊಟ ಟೈಮ್ಗೂ ಕರೆಕ್ಟಾಗಿ ಬರ್ತಾ ಇಲ್ಲ. ನನಗೆ ಪ್ರತಿಯೊಂದು ವಿಚಾರನೂ ಗೊತ್ತಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಹೇಳು. ಏನ್ ಹೇಳೋದು? ನಾನು ಎಲ್ಲಿಗಾರ ಹೋಯ್ತೀನಿ. ಈಗೇನು ಆಚೆ ಹೋಯ್ತೇನೆ? ಆಚೆ ಹೋಗಲ್ಲ. ಹಾ, ನಾನು ಅಕುಲ್ ಸರ್ ಜೊತೆ ಪುನರ್ವಿವಾಹಗೆ ಬಸ್ಸಿಗೆ ಸೊ ಈ ಸ್ಕಿಟ್ ನಾವೆಲ್ಲರೂ ನೋಡಿ ನಕ್ಕಿದೀವಿ. ಇದು ತರುಣ್ ಸರ್ ಇಷ್ಟ ಆಯ್ತಾ ಇಲ್ವಾ ಕೇಳೋಣ. ಸೊ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ತರುಣ್ ಸರ್, ಹೇಗಿತ್ತು ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ಬ್ರದರ್, ನಿಮ್ಗೆ ಏನ ನಾನು ಫುಲ್ ಡೌಟ್ ಅಲ್ಲಿ ಯಾಕೆ ಬರ್ತಾ ಇದ್ದಾರೆ ಇವ್ರು ಅವಾಗಿಂದ, ಇವ್ರು ಯಾಕೆ ಬರ್ತಿದ್ದಾರೆ ಅಂತ ಒಂದು ಗಾಬರಿ ಸಿಂಗ್ ಅವರು ಗಾಬರಿ ಸಿಂಗ್. ಯಾಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಯಾವ್ದೊಂದು ಜಸ್ಟಿಫಿಕೇಶನ್ ಬಂತು. ವೆರಿ ನೈಸ್. ಇಡೀ ಆಕ್ಟ್ ವರ್ಸ್ ವೆರಿ ಎಂಟರ್ಟೈನಿಂಗ್, ವೆರಿ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಈಗ ನಮ್ಮ ನವಿಲು ಮಹಾನಟಿಯ ಮಚ್ಚೆ ಸುಂದರಿ ನಿಶು, ಹೇಗಿತ್ತು ಪರ್ಫಾರ್ಮೆನ್ಸ್? ಸಖತ್ತಾಗಿತ್ತು ನಿಜವಾಗ್ಲೂ. ಐ ಥಿಂಕ್ ಬಿಕಾಸ್ ನಾವು ಆರ್ಟಿಸ್ಟ್ ಆಗಿ ಡಬ್ಬಿಂಗ್ನ ತುಂಬ ರಿಲೇಟ್ ಮಾಡ್ತೀವಿ, ಸೊ ಅದರಲ್ಲೂ ಒಂದು ಹ್ಯೂಮರ್ನ ತೊಗೊಂಬಂದಿದ್ದು ತುಂಬಾ ಇಷ್ಟ ಆಯಿತು. ಸೊ ಆಲ್ ಫುಲ್ ಪ್ಯಾಕೇಜ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಫಸ್ಟ್ ಆಫ್ ಆಲ್ ದಿ ಹೋಲ್ ಐಡಿಯಾ ರೀ, ಅದೇನೋ ಟಿವಿ ಅಂತೆ, ಅದು ರೀವೈಂಡ್ ಮಾಡ್ತಿರಂತೆ, ಒಳಗಡೆ ಹೋಗ್ತೀರಾ, ಹೊರಗಡೆ ಬರ್ತೀರಾ, ಪಾರ್ಟ್ ಆಫ್ ಇಟ್ ಸ್ಕಿಟ್ಟು, ಪಾರ್ಟ್ ಆಫ್ ಇಟ್ ರಿಯಲ್, ಈ ವೈಲ್ಡ್ ಆಗಿ ವ್ಯಾಕಿಯಾಗಿ ಮಾಡ್ತಿರಲ್ಲ, ಅದು ನನಗೆ ಭಾಳ ಇಷ್ಟ ಆಯ್ತು. ಏನೋ ಆಶಿಕಾ ವಾಯ್ಸ್ ಅಲ್ಲಿ ಭಾಳ ಚೆನ್ನಾಗಿತ್ತು. ಅಂಡ್ ಜಗಣ, ಯು ಆರ್ ಅಮೇಝಿಂಗ್ ಬಾಸ್. ಸರ್, ನಿಮ್ಮ ಟೈಮಿಂಗು, ನಿಮ್ಮ ಡಯಲಾಗ್ ಡೆಲಿವರಿ, ನಿಮ್ಮ ಎನರ್ಜಿ, ಹೋಲ್ ಪ್ಯಾಕೇಜ್ ರೀ, ಆ ಸ್ಪೀಡು ಸೂಪರ್ಬ್. ತುಂಬ ಖುಷಿ ಕೊಡ್ತಪ್ಪ, ಸೂಪರ್ಬ್.